ಬಿಗ್ ಬಾಸ್ ನೋಡ್ತೀರಾ ಸರ್? ಸರ್ ಬಿಗ್ ಬಾಸ್ ನೋಡ್ತೀನಿ. ಯಾರು ಇಷ್ಟ ನಿಮಗೆ ಬಿಗ್ ಬಾಸಲ್ಲಿ? ನಮಗೆ ನಮ್ಮ ಮಂಡ್ಯದ ಗಂಡು ಗಿಲ್ಲಿ. ಯಾಕೆ ಸರ್? ಅವನು ಒಂದು ಕಾಮಿಡಿ ಎಲ್ಲ ಚೆನ್ನಾಗಿ ಮಾಡ್ತಾನೆ, ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಅವನೇ ಗೆಲ್ಲಬೇಕು, ಅವನೇ ಗೆಲ್ತಾನೆ. ಓಕೆ, ಈ ಸಲ ಬಿಗ್ ಬಾಸಲ್ಲಿ ಇವ್ರು ಬರಬಾರ್ದು ಅಂತ ಯಾರು ಬರಬಾರ್ದಾಗಿತ್ತು, ಏನು ಅವಶ್ಯಕತೆ ಇಲ್ಲ ಬಿಗ್ ಬಾಸಲ್ಲಿ. ಯಾಕಂದ್ರೆ ಉತ್ತರ ಕರ್ನಾಟಕದಿಂದ ಹಳ್ಳಿಯವರು, ಕರ್ನಾಟಕದಲ್ಲಿ ಏನಾರಾಗಲಿ ಅವಶ್ಯಕತೆ ಇಲ್ಲ ಅವ್ರಿಗೆ ಬಿಗ್ ಬಾಸ್. ಏನು ಅಂತ ಏಜ್ ಆಗಿದೆ, ಪ್ಲಸ್ ಏನು ಆಟ ಆಡೋಕ್ಕಂತ ಇದೇನಿಲ್ಲ, ಮಾತು ಬೇರೆ ಸರಿ ಇಲ್ಲ, ಆಡೋಕ್ಕಾಗಲ್ಲ ಅವಳು ಬಿಗ ಮಲ್ಲಮ್ಮ. ಗಿಲ್ಲಿ ಗೆಲ್ತಾನೆ, ಗಿಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾನೆ. ಗಿಲ್ಲಿ ಪೇರ್ ಕಾವ್ಯ ಸೂಪರ್, ಅವಳು ಬರ್ತಾಳೆ, ಅವಳು ಸೈನ್ ಬರ್ತಾಳೆ. ಇನ್ನೊಂದು ಡಾಕ್ ಸತೀಶ್ ಅನ್ನೋ ಹೆಸರು ಕೇಳಿದ್ದೀರಾ? ಅವನು ವೇಸ್ಟ್, ಅವನು ಸುಮ್ಮನೆ, ಅವನು ಖಾಲಿ ಪಲಾವು. ಸುಮ್ಮನೆ ಬಂದಾನೆ, ತಲೆ ನಾಲ್ಕು ಕೂದಲಿಗೆ 6 ಗಂಟೆ ಸ್ನಾನ ಮಾಡ್ತಾನೆ. ಏನು ಮಾಡ್ತೀರಾ ಅವ್ನು ಕಟ್ಕೊಂಡು? ಅವನಿಗೆ ಬಿಗ್ ಬಾಸ್ಗೆ ಅವಶ್ಯಕತೆ ಇಲ್ಲ ಅವನು. ಹೌದು, ಅವ್ರದ್ದೊಂದು ಇನ್ನೂ ಸ್ಟೇಟ್ಮೆಂಟ್ ಇದೆ, 100 ಕೋಟಿ ನಾಯಿ ಇದೆ ಅಂತ ಹೇಳಿದ್ರೆ. ಅದೇ ಬೋಟಿ ನಮ್ಮ ಗಿಲ್ಲಿ ಹೇಳ್ದ ಗೊತ್ತಾ, ನಮ್ಮ ರೋಡಲ್ಲಿ ಬೋಟಿ ಹಾಕ್ಬಿಟ್ಟಿರ್ಬೋದು 100 ನಾಯಿ ಅಂತ. ಆ ಥರ ನಾಯಿಗೆಲ್ಲ ಅವನು 100 ಕೋಟಿ ಅವಶ್ಯಕತೆ ಇಲ್ಲ. ನೀವು ಯಾವ ಥರ ಕೇಳಿದ್ದೀರಾ ಅಥವಾ ನೋಡಿದ್ದೀರಾ? ನೋಡುವಿಲ್ಲ ಕಣ್ಣಲ್ಲಿ, 100 ಕೋಟಿ ನಾಯಿಗಳೆಲ್ಲ ನೋಡಿಲ್ಲ ಅಂತೀರಾ? ಹಾಗಾದ್ರೆ ಸುಳ್ಳು ಹೇಳ್ತಾರೆ ಅಂತೀರಾ? ಬರೀ ಫುಲ್ ಡೌರಾಜ್ ಅವನು. ಡೌರಾಜ್. ಓಕೆ, ಇನ್ನು ಕಾಕ್ರ ಸುದ್ದಿ ಅವ್ರು ಹೇಗೆ ಆಡ್ತಾ ಇದ್ದಾರೆ? ಕಾಕ್ರ ಸುದ್ದಿ ಆಡಬೇಕು, ಇನ್ನು ಆಡ್ತಾನೆ ಅವನು. ಸ್ವಲ್ಪ ಭಯ ಬೀಳ್ತಾವನೆ, ಸ್ವಲ್ಪ ಆಡಬೇಕು ಅಂತ ಇನ್ನು ಆಡ್ತಾನೆ. ಅಂದರೆ ಭಯ ಬೀಳ್ತಾ ಇದ್ದಾನೆ, ಸ್ಟಾರ್ಟಿಂಗ್ ಅಲ್ವಾ, ಇವಾಗ ಭಯ ಬೀಳ್ತಾ ಇದ್ದಾನೆ. ಇನ್ನು ಇವರು ಅಶ್ವಿನಿ ಅವ್ರು ಹೇಗೆ ಆಡ್ತಾರೆ? ಅಶ್ವಿನಿ ಆಡ್ತಾಳೆ, ಅವಳು ನಮ್ಮ ಗಿಲ್ಲಿ ಸಪೋರ್ಟ್ ಕೊಟ್ಟರೆ ಆಡ್ತಾಳೆ, ಇರ್ತಾಳೆ. ಇನ್ನೂ ಸ್ವಲ್ಪ ದಿವಸ ಇರ್ತಾಳೆ. ಗಿಲ್ಲಿ ಸಪೋರ್ಟ್ ಕೊಟ್ಟರೆ ಮಾತ್ರ ಇರೋದು, ಇಲ್ಲಾಂದ್ರೆ ಇರೋಕ್ಕಾಗಲ್ಲ. ಅಂದರೆ ಅವರಿಬ್ಬರದು ಹಾವು ಮುಂಗ್ಸಿ ಆಟ ಚೆನ್ನಾಗಿದೆ. ಚೆನ್ನಾಗಿ ಅವನು ಉರಿಸ್ತಾನೆ. ನಮ್ಮ ಮಾವನ ಮಗಳಿಗೆ ಕಡೆಯವ್ರಿಗೆ ಕಣ್ಣು ಹೊಡಿತೀನಿ ಅಂತ ಹೇಳ್ತಾನಲ್ಲ, ಚೆನ್ನಾಗೈತೆ. ಆದರೆ ಅವ್ನು ಗಿಲ್ಲಿ ಜೊತೆ ಆಟ ಆಡ್ಕೊಂಡಿದ್ರೆ ಇರ್ತಾಳೆ, ಅವಳು ಆಡ್ತಾಳೆ. ಗಿಲ್ಲಿ ಕೈ ಬಿಟ್ರೆ ಅವಳು ಹೊಡೈತಾಳೆ ಬೇಗ. ಚಂದ್ರಪ್ರಭಾ ಯಾಕೆ ಅವನು ಅದೇ ಡಾಗ್ ನಾಯಿ ಜೊತೆ ಅವನೆಲ್ಲ, ಅವನು ನಾಯಿ ಆಗ್ಬಿಟ್ಟವನೇ. ಯಾಕೆಂದ್ರೆ ಅವ್ನಿಗೆ ಆಡೋಕೆ ಆಗ್ತಾಯಿಲ್ಲ, ಫ್ರೀ ಬಿಟ್ಟಿಲ್ಲ ಅವನ್ನ ಈಗ, ಅವ್ನು ಡಾಗ್ ನಾಯಿ. ಹಂಗಾಗಿ ಅವ್ನು ಬಿಟ್ಟರೆ ಫ್ರೀ ಬಿಟ್ಟರೆ ಸ್ವಲ್ಪ ಆಡ್ತಾನೆ ಅವನು. ಅವ್ನು ಡಾಗ್ ಜೊತೆ ಸೇರ್ಕೊಬಿಟ್ಟು ಅವನು ಸ್ವಲ್ಪ ಮಂಕಾಗ್ಬಿಟ್ಟವನೆ. ಇನ್ನು ಮಂಗಳೂರಿಂದ ಬಂದ ಹುಡುಗಿ ಫಸ್ಟ್ ಕಳಿಸಿದ್ರು, ಹೇಗೆ ಆಡ್ತಿದ್ದಾರೆ? ಸ್ವಲ್ಪ ಇವಾಗ ಆಡ್ತಾವಳೆ, ಯಾವುದು ತಡಬಳ ಇಲ್ದಂಗೆ ಆಡ್ತಾವಳೆ. ಇವಾಗ ಸ್ವಲ್ಪ ಹೆಸರು ಮಾಡಬೇಕು ಅಂತ ಆಡ್ತಾಳೆ. ಪರವಾಗಿಲ್ಲ ಆಡ್ತಾಳೆ. ಅವಳು ಸ್ವಲ್ಪ ದಿವಸ ಇರ್ತಾರೆ. ಇನ್ನು ಧನುಷ್ ಗೌಡ ಹೇಗಿದೆ? ಧನುಷ್ ಗೌಡ ಮನೆ ಗಿಲ್ಲಿ ಮೇಲೆ ಗಲಾಟೆ ಮಾಡ್ತಾ ಇದ್ದ, ಆಡ್ತಾನೆ ಅವನು ಚೆನ್ನಾಗಿ ಅವನೇ. ಓಕೆ, ಇನ್ನು ಈಗ ಲಾಸ್ಟ್ ಟೈಮ್ ಬಿಗ್ ಬಾಸ್ಗೂ ಈ ಸಲ ನಡೀತಾರೆ ಬಿಗ್ ಬಾಸ್ಗೂ ಏನಾದ್ರು ಡಿಫ್ರೆನ್ಸ್ ಅನಿಸುತ್ತೆ ನಿಮಗೆ? ಈ ಹೊಸತಿಗೆ ಈ ಸತಿ ಪರವಾಗಿಲ್ಲ. ಗಿಲ್ಲಿ ಇದನ್ನೆಲ್ಲ ಚೆನ್ನಾಗಿ, ಕಾಮಿಡಿ ಎಲ್ಲ ಚೆನ್ನಾಗಿದೆ, ಎಂಟರ್ಟೈನ್ಮೆಂಟ್ ಚೆನ್ನಾಗೈತೆ. ಹೊಸತಿ ಚೆನ್ನಾಗಿತ್ತು, ಈ ಸತಿ ಚೆನ್ನಾಗಿದೆ. ಗಿಲ್ಲಿ ಇರೋಗಿಂತ ಚೆನ್ನಾಗಿರ್ತದೆ ಬಿಗ್ ಬಾಸ್. ಅಂದರೆ ಲಾಸ್ಟ್ ಟೈಮ್ಗಿಂತ ಈ ಟೈಮ್ ಸಪ್ಪೆ ಇದೆ, ಏನೂ ಇಲ್ಲ ಅಂತ? ಇಲ್ಲ ಚೆನ್ನಾಗಿದೆ ಕಾಮಿಡಿ ಎಲ್ಲ ಚೆನ್ನಾಗಿದೆ. ನೋಡ್ತೀರಾ ನೀವು? 10-11 ಎಪಿಸೋಡಿಂದ ನೋಡಿದ್ದೀನಿ. ಅಂದರೆ 50 ದಿವಸ ಆಮೇಲೆ ಹೇಳ್ತೀನಿ ಇವರೇ ವಿನ್ ಆಗ್ತಾರೆ ಅಂತ ಹೇಳ್ತೀನಿ ಬೇಕಾದ್ರೆ. ಓಕೆ, ಈಗ ಪ್ರಕಾರ ಯಾರು ವಿನ್ ಆಗ್ತಾರೆ? ನಮ್ಮ ಗಿಲ್ಲಿ ವಿನ್ ಆಗ್ತಾನೆ. ಗಿಲ್ಲಿ ಪಕ್ಕ ವಿನ್ ಆಗ್ತಾನೆ. ಕಾವ್ಯ ರನ್ನರ್ ಅಪ್ ಬರ್ತಾಳೆ. ಲಾಸ್ಟ್ ಒಂದು 5 ಟಾಪ್ 5 ಬರ್ಬೋದು. ಯಾರ್ಯಾರು ಬರ್ಬೋದು? ಅದೇ ಹೇಳ್ದಲ್ಲ, ಗಿಲ್ಲಿ, ಕಾವ್ಯ, ಅವಳ ಅಶ್ವಿನಿ ಮೇಡಮು, ಅಲ್ಲಿಂದ ಬಂದು ನಮ್ಮ ಕಾಕ್ರೋಚು, ಅಲ್ಲಿಂದ ಬಂದು ಇವನು ನಮ್ಮ ಕಾಮಿಡಿ ಕಿಲಾಡಿ ಅವನಲ್ಲ, ಚಂದ್ರಪ್ರಭಾ. ಇಷ್ಟು ಜನ ಬರ್ತಾರೆ. ಓಕೆ ಸರ್.